ಹಾಸನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳ ಬೃಹತ್ ಸಮಾವೇಶ ನಡೆಯಿತು. ಮುಖಂಡರು ಇಂದು ಮುಸ್ಲಿಮರ ಧಾರ್ಮಿಕ ಆಸ್ತಿ ಕಬಳಿಸುವ ತಂತ್ರವೆಂದು ಆರೋಪಿಸಿ ಮಸೂದೆ ರದ್ದುಪಡಿಸುವಂತೆ ಆಗ್ರಹಿಸಿದರು. ವಕ್ಫ್ನ ಮಹತ್ವ ತಿಳಿಸಿ ಇದು ಸಂವಿಧಾನ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ಹಕ್ಕು ಕಸಿದುಕೊಳ್ಳುವ ಹುನ್ನಾರವೆಂದು ಖಂಡಿಸಿದರು. ಸರ್ಕಾರ ಮಸೂದೆಗೆ ತಡೆ ಹಾಕದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದರು. ಎರಡನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ಸುಂದರವಾದ, ಬಲಿಷ್ಠವಾದ, ಅಖಂಡವಾದ ಭಾರತವನ್ನು ಕಟ್ಟಲು ಒಟ್ಟಾಗಿ ನಿಲ್ಲೋಣ ಎಂದು ಕರೆಗೊಡುತ್ತಾ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇಸ್ಲಾಂ ಕೂತ್ರು ಪರವಾಗಿಲ್ಲ, ಮುಂದಿನ ದಿನ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಬೀದಿಯಲ್ಲಿ ನಿಲ್ಲಬಾರದು ಅಂತ ಶಪಥವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಇವತ್ತಿಲ್ಲಿ ನಿಲ್ಬೇಕಾಗ್ತದೆ ಅಂತ ಹೇಳ್ತಾ, ಮುಂದಿನದಾಗಿ ಮುಫ್ತಿ ಜುಬೈರ್ ಸಾಬ್, ಇಮಾಮ್ ಮಸ್ಜಿದ್ ಬಾರ್ಲೇನ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ, ಸೈಯದ್ ಜೈನ್ ಅನ್ನುವಂತ ಒಂದು ಮಗು ಇಲ್ಲಿ ಬೇಲೂರಿನ ಮಗನಾಗಿ ಜುಬೈರ್ ಸಾಬ್ ಇಮಾಮ್. बिस्मिल्लाहिर रहमानिर रहीम। सब एक मर्तबा दरूद शरीफ पढ़ लें। ये वक्त की दौलत ಹಾಫಿಜ್ ಸುಫಿಯಾನ್ ಸಕಾಫಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ. ಅಲ್ಲಿ ಈದ್ಗಾದ ಹೊರಭಾಗದಲ್ಲಿ ಸಾಕಷ್ಟು ಜನರು ಇದ್ದೀರಿ. ನಮಗೆ ಅಲ್ಲಿನ ವಾಲಂಟಿಯರ್ಸ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರನ್ನ ಒಳಗೆ ಕಳಿಸಬೇಕು. ಹಾಗೆ ಮುಂದೆ ಈ ಈದ್ಗಾವನ್ನ ಉಳಿಸುವಂತ. ಹಾಸನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳ ಬೃಹತ್ ಸಮಾವೇಶ ನಡೆಯಿತು. ಮುಖಂಡರು ಇಂದು ಮುಸ್ಲಿಮರ ಧಾರ್ಮಿಕ ಆಸ್ತಿ ಕಬಳಿಸುವ ತಂತ್ರವೆಂದು ಆರೋಪಿಸಿ ಮಸೂದೆ ರದ್ದುಪಡಿಸುವಂತೆ ಆಗ್ರಹಿಸಿದರು. ವಕ್ಫ್ನ ಮಹತ್ವ ತಿಳಿಸಿ ಇದು ಸಂವಿಧಾನ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ಹಕ್ಕು ಕಸಿದುಕೊಳ್ಳುವ ಹುನ್ನಾರವೆಂದು ಖಂಡಿಸಿದರು. ಸರ್ಕಾರ ಮಸೂದೆಗೆ ತಡೆ ಹಾಕದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದರು. ಎರಡನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ಸುಂದರವಾದ, ಬಲಿಷ್ಠವಾದ, ಅಖಂಡವಾದ ಭಾರತವನ್ನು ಕಟ್ಟಲು ಒಟ್ಟಾಗಿ ನಿಲ್ಲೋಣ ಎಂದು ಕರೆಗೊಡುತ್ತಾ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇಸ್ಲಾಂ ಕೂತ್ರು ಪರವಾಗಿಲ್ಲ, ಮುಂದಿನ ದಿನ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಬೀದಿಯಲ್ಲಿ ನಿಲ್ಲಬಾರದು ಅಂತ ಶಪಥವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಇವತ್ತಿಲ್ಲಿ ನಿಲ್ಬೇಕಾಗ್ತದೆ ಅಂತ ಹೇಳ್ತಾ, ಮುಂದಿನದಾಗಿ ಮುಫ್ತಿ ಜುಬೈರ್ ಸಾಬ್, ಇಮಾಮ್ ಮಸ್ಜಿದ್ ಬಾರ್ಲೇನ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ, ಸೈಯದ್ ಜೈನ್ ಅನ್ನುವಂತ ಒಂದು ಮಗು ಇಲ್ಲಿ ಬೇಲೂರಿನ ಮಗನಾಗಿ ಜುಬೈರ್ ಸಾಬ್ ಇಮಾಮ್. बिस्मिल्लाहिर रहमानिर रहीम। सब एक मर्तबा दरूद शरीफ पढ़ लें। ये वक्त की दौलत ಹಾಫಿಜ್ ಸುಫಿಯಾನ್ ಸಕಾಫಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ. ಅಲ್ಲಿ ಈದ್ಗಾದ ಹೊರಭಾಗದಲ್ಲಿ ಸಾಕಷ್ಟು ಜನರು ಇದ್ದೀರಿ. ನಮಗೆ ಅಲ್ಲಿನ ವಾಲಂಟಿಯರ್ಸ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರನ್ನ ಒಳಗೆ ಕಳಿಸಬೇಕು. ಹಾಗೆ ಮುಂದೆ ಈ ಈದ್ಗಾವನ್ನ ಉಳಿಸುವಂತ